ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಪ್ರಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮಕರ ರಾಶಿಯವರೇ, ಈ ದಿನ 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ ಮತ್ತು ಸುಕರ್ಮಕ ಯೋಗಗಳು ಸಂಯೋಗ ಆಗಿರೋದ್ರಿಂದ ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಗಂಭೀರ ಪ್ರಭಾವ, ಕೃತಿಕಾ ನಕ್ಷತ್ರದ ಕಾರ್ಯಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯ, ಅದರ ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆಸ್ತಿ, ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ಮಕರ ರಾಶಿಯ ಅಧಿಪತಿಯಾದಂಥ ಶನಿ ಈ ಶನಿವಾರಕ್ಕೂ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂಥದ್ದು ಅಥವಾ ಸಿಗುವ ಸಾಧ್ಯತೆ ಎನ್ನುವಂಥದ್ದು ಹೆಚ್ಚಾಗಿರುತ್ತದೆ. ಆದ್ದರಿಂದ ದೀರ್ಘಕಾಲದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸ್ಥಿರ ನಿರ್ಧಾರಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಕೃತಿಕಾ ನಕ್ಷತ್ರದಿಂದ ಕೋಪ ಅಥವಾ ಕಠಿಣದ ಮಾತುಗಳು ಹೆಚ್ಚಾಗಬಹುದು. ಜಾಗ್ರತೆ ಇರಲಿ. ಹೆಚ್ಚು ಕೆಲಸದಿಂದ ದಣಿವುಂಟಾಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಎನ್ನುವಂಥದ್ದಿರಲಿ. ಆದ್ದರಿಂದ ಈ ದಿನ ತಾಳ್ಮೆ ಮತ್ತು ಶಿಸ್ತು ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ಬರೆದಿಟ್ಕೊಳ್ಳಿ. ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು, ಅಡೆತಡೆ ನಿವಾರಣೆಯಾಗುವಂಥದ್ದು, ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ಸಮಯ ಇದಾಗಿದೆ ಎನ್ನುವಂಥದ್ದನ್ನು ತಿಳ್ಕೊಂಡು, ಆದ್ದರಿಂದ ಪೆಂಡಿಂಗ್ ವರ್ಕ್ಗಳನ್ನು ಕಂಪ್ಲೀಷನ್ ಮಾಡಿಸುವಂಥದ್ದು ಸಾಧ್ಯತೆ, ಮನಸ್ಸಿನ ಒತ್ತಡ ಕಡಿಮೆಯಾಗಬಹುದು, ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಕೃತಿಕಾ ನಕ್ಷತ್ರದ ಪ್ರಭಾವ ಇರುವುದರಿಂದ ನಾಯಕತ್ವ, ಕಾರ್ಯಶಕ್ತಿ, ಧೈರ್ಯ ಅನ್ನುವಂಥದ್ದೆಲ್ಲ ಹೆಚ್ಚಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಹೊಸ ಯೋಜನೆ ಚಾಲನೆ ಮಾಡೋದಕ್ಕೆ ಅನುಕೂಲ ಉಂಟಾಗ್ತದೆ. ನೀವೇನಾದರೂ ನಾಯಕತ್ವದ ಪಾತ್ರವನ್ನು ಏನಾದರೂ ವಹಿಸ್ತಾ ಇದ್ದರೆ, ಒಂದು ಗುಂಪಿನಲ್ಲಿ ನಾಯಕನಾಗಿರುವಂಥದ್ದು ಅಥವಾ ಯಾವುದನ್ನ ಒಂದು ಕಾರ್ಯವನ್ನು ಮುನ್ನಡೆಸಲು ಸಿದ್ಧವಾಗಿರುವಂಥದ್ದು, ಈ ಥರ ಏನಾದ್ರೂ ಮಾಡ್ತಾ ಇದ್ದರೆ ಉತ್ತಮ ಯಶಸ್ಸು ಲಭ್ಯವಾಗ್ತದೆ. ನೀವೇನಾದರೂ ಟೀಚರ್ ಆಗಿದ್ದರೆ, ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದರೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಮಾತಿನಲ್ಲಿ ಕಠಿಣತೆ ಎನ್ನುವಂಥದ್ದು ಬೇಡ. ಕುಟುಂಬದಲ್ಲಿ ವಾದ ಉಂಟಾಗುವ ಸಾಧ್ಯತೆಗಳಿರ್ತದೆ, ಆದರೆ ಅದಕ್ಕೆ ಕಡಿವಾಣವನ್ನು ಹಾಕಬೇಕಾಗ್ತದೆ. ಸುಕರ್ಮಕ ಯೋಗ ಇರೋದರಿಂದ ಪರಿಶ್ರಮಕ್ಕೆ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ಯಶಸ್ಸು ಸಿಗ್ತದೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ದೊರಕ್ತದೆ. ಆದ್ದರಿಂದ ನೀವೇನಾದರೂ ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ, ಆನ್ಲೈನ್ ವರ್ಕ್ ಏನಾದರೂ ಮಾಡ್ತಾ ಇದ್ದರೆ ಸೀನಿಯರ್ಗಳ ಸಹಕಾರ ಸಿಗಬಹುದು ಅಥವಾ ನೀವು ಮಾಡುವಂಥ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗಬಹುದು. ಮಕರ ರಾಶಿಯಲ್ಲಿರುವಂಥ ಉದ್ಯೋಗಸ್ಥರಿಗೆ ಈ ದಿನ ಪರಿಶ್ರಮದ ಫಲ ಸಿಗೋ ಸಾಧ್ಯತೆ ಇರ್ತದೆ. ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. ಪೆಂಡಿಂಗ್ ವರ್ಕ್ಗಳನ್ನ ಮುಗಿಸೋದಕ್ಕೆ ಅವಕಾಶ ಸಿಗ್ತದೆ. ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಬರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಆಫೀಸ್ನಲ್ಲಿ ಸ್ವಲ್ಪ ಸ್ಟ್ರೆಸ್ಸನ್ನು ಹೆಚ್ಚಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರ ಜೊತೆನೂ ವಾದ ವಿವಾದಗಳು ಬೇಡ. ನೀವೇನಾದರೂ ಶಿಕ್ಷಕರಾಗಿದ್ದರೆ, ಜ್ಯೋತಿಷಿಗಳಾಗಿದ್ದರೆ, ಟ್ರೈನರ್ಗಳಾಗಿದ್ದರೆ ನಿಮಗೆ ಫಾಲೋವರ್ಸು ಎಷ್ಟು ಜನ ಹೆಚ್ಚಿಗೆ ಆಗ್ತಾರೆ, ಒಳ್ಳೆ ರೆಸ್ಪಾನ್ಸ್ ನಿಮಗೆ ಸಿಗ್ತದೆ ಅನ್ನುವಂಥದ್ದು. ಆನ್ಲೈನ್ ಕ್ಲಾಸ್ ಏನಾದರೂ ಮಾಡ್ತೀರಿ ಅಂತಂದರೆ ಪ್ರಯೋಜನ ಆಗಬಹುದು. ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿದ್ದರೆ, ಪ್ರಾಪರ್ಟಿ ಡೀಲ್ ಮಾಡುವಂಥ ಕ್ಷೇತ್ರದಲ್ಲಿದ್ದರೆ ಉತ್ತಮ ಪ್ರೋಗ್ರೆಸ್ ಆಗ್ತದೆ. ಯೋಜನೆಗೆ ಯಶಸ್ವಿ ಉಂಟಾಗ್ತದೆ. ಖಾಸಗಿ ಉದ್ಯೋಗದಲ್ಲಿ ಇರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ಸಿಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ನಿಧಾನವಾದರೂ ಸ್ಥಿರವಾದಂಥ ಲಾಭ ಉಂಟಾಗ್ತದೆ.
ಯಾವ ಯಾವ ಕ್ಷೇತ್ರದಲ್ಲಿ ನಿಮಗೆ ಲಾಭ ಸಿಗಬಹುದು ಅನ್ನುವಂಥದ್ದು ನೋಡೋಣ. ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಕನ್ಸ್ಟ್ರಕ್ಷನ್ ಮಾಡುವಂಥವ್ರಿಗೆ, ಪ್ರಾಪರ್ಟಿ ಡೀಲ್ ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕನ್ಸ್ಟ್ರಕ್ಷನ್ಸ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ, ಜ್ಯೋತಿಷ್ಯ ವಾಸ್ತು ಹೇಳುವಂಥವ್ರಿಗೆ ಒಳ್ಳೆ ಫಲಗಳು ಸಿಗ್ತದೆ, ಲಾಭಗಳು ಉಂಟಾಗ್ತದೆ ಎನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಉಳಿತಾಯವನ್ನು ಮಾಡೋದಕ್ಕೆ ಅವಕಾಶಗಳು ದೊರೆಯುತ್ತದೆ. ಆದರೆ ಅನ್ನೆಸೆಸರಿ ವೆಚ್ಚ ಮಾಡುವಂಥದ್ದು ಬೇಡ. ಇನ್ವೆಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ತಗೊಂಡಾಗ ಇನ್ವೆಸ್ಟ್ಮೆಂಟ್ ಮಾಡೋದ? ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಸೆಕ್ಯೂರಿಟಿ ಬಗ್ಗೆ ಚಿಂತನೆ ಮಾಡಬೇಕು. ನೋಡಿ, ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ, ಹಿರಿಯರಿಂದ ಮಾರ್ಗದರ್ಶನ ಅನ್ನುವಂಥದ್ದು ಲಭ್ಯವಾಗ್ತದೆ, ಮಾತಿನಲ್ಲಿ ಕಠಿಣತೆ ಅನ್ನುವಂಥದ್ದು ಬೇಡ. ದಂಪತಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮೊಣಕಾಲು ನೋವು ಬರ್ಬೋದು, ಬೆನ್ನು ನೋವು, ದಣಿ ಉಂಟಾಗಬಹುದು. ಆದ್ದರಿಂದ ವಿಶ್ರಾಂತಿ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು. ಸಣ್ಣ ಪುಟ್ಟ ಯೋಗಾಸನಗಳನ್ನು ಮಾಡಿದ್ರೆ, ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನು ಮಾಡಿದ್ರೆ ಒಳ್ಳೆಯದು. ಎಲ್ಲರೂ ದೊಡ್ಡ ದೊಡ್ಡದೆಲ್ಲ ಮಾಡೋಕ್ಕಾಗಲ್ಲ. ಏಜ್ ನೋಡ್ಕೊಳ್ಬೇಕು. ನಿಮ್ಮ ಏಜ್ಗೆ ಅನುಕೂಲ ಆಗುವಂಥ ಆಸನಗಳು, ಯೋಗಗಳು ಅಥವಾ ಎಕ್ಸಸೈಸ್ಗಳು ಮಾಡಿ ಒಳ್ಳೆಯದು. ಎಚ್ಚರಿಕೆ ಯಾವ ವಿಚಾರದಲ್ಲಿ ತೆಗೆದುಕೊಳ್ಬೇಕು? ಮುಖ್ಯವಾಗಿ ಕೋಪವನ್ನು ನಿಯಂತ್ರಿಸ್ಕೊಳ್ಬೇಕು. ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅಂದರೆ ಜಾಗ್ರತೆಯಾಗಿರಬೇಕು. ನೀವು ಡಾಕ್ಯುಮೆಂಟ್ಸ್ ಅಂದರೆ ಚೆಕ್ ಮಾಡ್ತಾ ಇದ್ದೀರಾ ಅಂದರೆ 2 ಸಲ ಚೆಕ್ ಮಾಡಿದ್ರೂ ಏನು ತೊಂದರೆ ಇಲ್ಲ. ಏನೇ ಇರಲಿ, ಪರಿಹಾರಕ್ಕೋಸ್ಕರ ವಿಷ್ಣು ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳೋದಾದರೆ ತುಂಬ ಸಂತೋಷ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ಶಿಸ್ತು, ಪರಿಶ್ರಮದಿಂದ ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದರ ಜೊತೆ ಗೌರವ ಮತ್ತು ಸ್ಥಿರ ಲಾಭವನ್ನು ತಂದುಕೊಡುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತೇವೆ. ಆತ್ಮೀಯರೇ, ಮಕರ ರಾಶಿಯವರೇ, ಈ ದಿನ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ಸಂತೋಷ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು, ಚಾನಲನ್ನು ಶೇರ್ ಮಾಡಿ. ನಾಳೆ ದಿನಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.